ನಮಸ್ಕಾರ. ಇವತ್ತು ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ಲಿ ಒಂದು ರಿಪೋರ್ಟ್ ಓದಿದೆ. ಆ ರಿಪೋರ್ಟ್ ಏನು ಹೇಳುತ್ತೆ ಅಂದರೆ, ನಾಗ್ಪುರ್ನಲ್ಲಿ ಒಂದು ಸುಮಾರು 20-21 ವರ್ಷದ ಹುಡುಗ ಇಂಜಿನಿಯರಿಂಗ್ ಮಾಡ್ತಾ ಇರ್ತಾನೆ. ಅವನು ಫಿಸಿಕ್ಸ್ನಲ್ಲಿ 3 ಸಲ ಫೇಲ್ ಆಗಿ ಅವನಿಗೆ ಮುಂದೆ ಓದೋದಕ್ಕೆ ಎಲಿಜಿಬಿಲಿಟಿ ಇರೋದಿಲ್ಲ. ಹಾಗಾಗಿ ಅಪ್ಪ ಅಮ್ಮ ಏನು ಹೇಳ್ತಾರೆ, ನಿಂಗೆ ಇಂಜಿನಿಯರಿಂಗ್ ಕಷ್ಟ ಆದರೆ ಡಿಪ್ಲೊಮೊನೋ ITI ಏನಾರ ಮಾಡು, ಇಂಜಿನಿಯರಿಂಗ್ ಬಿಟ್ಬಿಡು ಅಂತ ಹೇಳ್ತಾರೆ. ಇದು ಆ ಹುಡುಗನಲ್ಲಿ ಯಾವ ಕಾರಣ ಗೊತ್ತಿಲ್ಲ, ತುಂಬ ಒಂಥರ ಕೋಪ, ಫ್ರಸ್ಟ್ರೇಷನ್ ಏನೋ ಬಂದಿರುವ ಸಾಧ್ಯತೆ ಇದೆ. ಯಾಕೆಂದರೆ ಅವ್ನು ಮಾಡಿರೋದಂಥ ಕೆಲಸ, ಆ ಕೋಪದಲ್ಲಿ ಅವನೇನು ಮಾಡ್ಯಾನೆ, ತನ್ನ ಹೆತ್ತ ತಂದೆ ತಾಯಿನೇ ಕೊಂದುಬಿಟ್ಟಿಯಾನೆ. ಆ ಹುಡುಗ ಮಾಡಿದ್ದು ಅಮಾನುಷ ಕೃತ್ಯ. ಅವನ್ನ ಬೈಬೋದು, ಅವ್ನು ಏನಾರೋ ಹೇಳ್ಬೋದು, ನಾನಿಲ್ಲಿ ಅವನ್ನ ಡಿಫೆಂಡ್ ಮಾಡ್ಕೊತಾ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಒಬ್ಬ ಕರಿಯರ್ ಕೌನ್ಸಿಲರ್ ಆಗಿ ನಂಗೆ ಅನ್ನಿಸ್ತು, ಬಹುಶಃ ಆ ಹುಡುಗನಿಗೆ ಸರಿಯಾದ ಸಮಯದಲ್ಲಿ ಸೂಕ್ತ ಮಾರ್ಗದರ್ಶನ ಸಿಕ್ಕಿದ್ರೆ ಅವನಿಗೆ ಇಂಜಿನಿಯರಿಂಗು ಆಗ ಬರಲ್ಲ. ಯಾಕೆಂದರೆ ಇಟ್ಸ್ ವೆರಿ ಆಬ್ವಿಯಸ್, ಅವನು ಎಲಿಜಿಬಿಲಿಟಿ ಕಳ್ಕೊಂಡ ಓದ್ಬೇಕಾರೆ ಅಂದರೆ ಸುಮಾರು ಸಬ್ಜೆಕ್ಟ್ಗಳು ಫೇಲ್ ಆಗಿದ್ದಾನೆ ಅಂತ. ಅಂದರೆ ದಟ್ ಈಸ್ ನಾಟ್ ಹಿಸ್ ಕಪ್ ಆಫ್ ಟೀ. ಬಟ್ ಈ ಹುಡುಗಂಗೆ ಗೊತ್ತಾಗೋದು ಹೇಗೆ? ಯಾಕೆಂದರೆ ನಾವು ಸಮಾಜದಲ್ಲಿ ಒಂದು ಇದು ಕ್ರಿಯೇಟ್ ಮಾಡಿಬಿಟ್ಟಿದ್ದೀವಲ್ಲ, ಒಂದು ಕಂಡೀಷ್ನಿಂಗು. ಏನಂತ ಹೇಳ್ತೀವಿ ಮಕ್ಕಳಿಗೆ, ನೀನು 10th ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ಸೈನ್ಸೇ ಓದಬೇಕು, ಸಾಧ್ಯವಾದ್ರೆ ನೀಟ್ ಕ್ರ್ಯಾಕ್ ಮಾಡಿ ಮೆಡಿಕಲ್ಗೆ ಹೋಗು, ಇಲ್ಲ ಅಂದರೆ ನೀನು ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮು ಇಲ್ಲ CET ಬರ್ದು ಇಂಜಿನಿಯರಿಂಗೇ ಹೋಗಬೇಕು, ಹಾಗೆ ಹೋದರೆ ಮಾತ್ರ ನಿನಗೆ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ತುಂಬಿಟ್ಟಿರೋದ್ರಿಂದ ನಾವೇನು ಮಾಡ್ತೀವಿ, ಇದು ಸ್ಕೋಪ್ ಇದೆ ಅಥವಾ ಇದು ಮಾಡಿದ್ರೆ ಒಳ್ಳೆ ಕೆಲಸ ಸಿಗುತ್ತೆ, ಸಂಬಳ ಜಾಸ್ತಿ ಸಿಗುತ್ತೆ ಅಂತ ಇನ್ನೇನೇನೋ ಹೇಳಿ ಮಕ್ಕಳಿಗೆ ಏನು ನಂಬಿಕೆ ಕೊಟ್ಟಿರ್ತೀವಿ ಅಂದರೆ, ನೀನು ಇಂಜಿನಿಯರಿಂಗ್ ಮಾಡಿದ್ರೆ ಅಷ್ಟೇ ನಿನ್ನ ಜೀವನ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಇಲ್ಲ ಅನ್ನೋದು. ಇಲ್ಲಿ ನನಗೆ 2 ವಿಚಾರಗಳು ಎದ್ದು ಕಾಣ್ತಾ ಇದೆ. ಒಂದು, ಆ ಮಗುನಲ್ಲಿ ಮತ್ತು ಅವರ ಅಪ್ಪ ಅಮ್ಮನಲ್ಲಿ ಎಲ್ಲೋ ಒಂದು ಕಡೆ ಸರಿಯಾದ ಮಾಹಿತಿಯ ಮತ್ತು ಮಾರ್ಗದರ್ಶನದ ಕೊರತೆ ಎದ್ದು ಕಾಣ್ತಾ ಇದೆ. ಮತ್ತು ಎರಡನೇದು, ಅವರು ಬಯಾಸ್ಡ್ ಆಗಿ ಡಿಸಿಷನ್ ಮಾಡಿದ್ದಾರೆ. ಅಂದರೆ ಯಾರೋ ಹೇಳಿರ್ತಾರೆ ಇದಕ್ಕೆ ಸ್ಕೋಪ್ ಇದೆ ಅದಕ್ಕೆ ಅದನ್ನು ಓದಲಿ ಅಂತ. ಇಲ್ಲಿ ಸಮಸ್ಯೆ ಏನು ಅಂದರೆ, ಈ ರೀತಿ ನಿರ್ಧಾರ ಮಾಡಿದಾಗ ಕಾನ್ಸಿಕ್ವೆನ್ಸ್ ಏನಾಯಿತು ನೋಡಿ, ಅಪ್ಪ ಅಮ್ಮನ ಜೀವನನೇ ಮುಗಿಸೋ ಮಟ್ಟಕ್ಕೆ ಮಗ ಹೋದ. ಇದನ್ನು ತಪ್ಪಿಸ್ಬೋದಾಯ್ತು ಅಂದರೆ ಖಂಡಿತ ತಪ್ಪಿಸ್ಬೋದಾಯಿತು. ಹೇಗೆ? ಈಗ ನಮ್ಮ ಮಕ್ಕಳು ಹುಟ್ಟಿದಾಗಲೇ ಅವ್ರು 16ನೇ ವರ್ಷಕ್ಕೆ 10ನೇ ಕ್ಲಾಸು, 18ನೇ ವಯಸ್ಸಿಗೆ +2 PUC ಮುಗಿಸ್ತಾರೆ, ನಮ್ಗೆ ಗೊತ್ತಿರುತ್ತಲ್ವ. ಇದೇನು ಅಚಾನಕ್ ಹುಟ್ಟಿದ ತಕ್ಷಣ ಅವರು 16 ವರ್ಷ ಅಲ್ಲ, 18 ವರ್ಷ ಆಗಲ್ಲ. ಅವರು ಹೈಸ್ಕೂಲ್ಗೆ ಬಂದಮೇಲೆ ಅಂದರೆ 8ನೇ ಕ್ಲಾಸ್ಗೆ ಬಂದಮೇಲೆ ನಿಮಗೆ ಸಮಯ ಇರುತ್ತೆ. 9ನೇ ಕ್ಲಾಸಲ್ಲಿ 10ನೇ ಕ್ಲಾಸಲ್ಲಿ ಓದಬೇಕಾದ್ರೆ ಅವ್ರಿಗೆ ಒಂದು ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ ಮಾಡಿಸಿ ಈ ಮಕ್ಕಳಿಗೆ ಸರಿಯಾದ ಆಯ್ಕೆ ಯಾವುದು ಅನ್ನೋದು ತಿಳ್ಕೊಂಡ್ರೆ, ಉದಾಹರಣೆಗೆ ಈ ಹುಡುಗನ ಕೇಸೇ ನಾವು ತೊಗೊಂಡ್ರೆ, ಐ ಆಮ್ ವೆರಿ ಶ್ಯೂರ್ ಅವನಲ್ಲಿ ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ ಮಾಡಿದ್ರೆ ಅವನ ನ್ಯೂಮರಿಕಲ್, ಲಾಜಿಕಲ್, ಮೆಕ್ಯಾನಿಕಲ್ ಅಬಿಲಿಟಿ, ಸ್ಪೇಷಲ್ ಆ್ಯಂಡ್ ವಿಜುವಲೈಸೇಷನ್ ಅಬಿಲಿಟಿ ತುಂಬಾ ಕಮ್ಮಿ ಬರುತ್ತೆ. ಈ ಅಬಿಲಿಟಿಗಳು ಇಲ್ಲ ಅಂದರೆ ಮಕ್ಕಳಲ್ಲಿ, ಅಂದರೆ ಸ್ಟ್ರಾಂಗ್ ಆಗಿಲ್ಲ ಅಂದರೆ, ಇರುತ್ತೆ ಕಮ್ಮಿ ಹೆಚ್ಚು ಇರುತ್ತೆ. ಯಾರಲ್ಲಿ ಇದು ಸ್ಟ್ರಾಂಗ್ ಆಗಿರುತ್ತೆ ಅಂಥ ಮಕ್ಕಳು ಟೆಕ್ನಾಲಜಿ ಅಥವಾ ಇಂಜಿನಿಯರಿಂಗ್ ಮಾಡೋದಕ್ಕೆ ಸೂಕ್ತವಾದ ಒಂದು ಕ್ಷಮತೆ ಇರುತ್ತೆ. ಅವ್ರಿಗೆ ಅದ್ರಲ್ಲಿ ಆಸಕ್ತಿನೂ ಇದೆ ಅಂದರೆ ದೆನ್ ದೇ ಹ್ಯಾವ್ ಟು ಪರ್ಸ್ಯೂ ಇಂಜಿನಿಯರಿಂಗ್. ಆದರೆ ಈ ಹುಡುಗನ ಕೇಸಲ್ಲಿ ಏನಾಗಿರುತ್ತೆ, ನನ್ನ ಒಂದು ಅಂದಾಜು, ಇವನಲ್ಲಿ ಈ ಅಬಿಲಿಟಿಗಳು ತುಂಬ ಕಮ್ಮಿ ಇದೆ ಮತ್ತು ಬಹುಶಃ ಟೆಕ್ನಾಲಜಿಲಿ ಅವ್ನಿಗೆ ಆಸಕ್ತಿನೂ ಇರಲಿಲ್ಲ ಅನಿಸುತ್ತೆ. ಹಾಗಾಗಿ ಒಟ್ಟು ಫಲಿತಾಂಶ ಏನಾಯಿತು ಅಂದರೆ, ಅವ್ನು ಇಂಜಿನಿಯರಿಂಗ್ನಲ್ಲಿ ಫೇಲ್ ಆದ, ಮಧ್ಯದಲ್ಲೇ ಅವನಿಗೆ ಮುಂದೆವರಿಯೋಕ್ಕೆ ಆಗಲಿಲ್ಲ. ಹಾಗಾಗಿ ಅದನ್ನು ಬಿಟ್ಟುಬಿಡು ಅಂದರು. ಇದು ಅವ್ನಿಗೆಲ್ಲೋ ಅವಮಾನ ಆಯ್ತೇನೋ ಅಥವಾ ತನಗೆ ಕುಗ್ಗಿಸ್ದಂಗೆ ಆಗೋಯ್ತೇನೋ. ಬಟ್ ಅವನಿದು ರಿಸಲ್ಟ್ ತೋರಿಸಿದ ಹಾಗೆ ಅಪ್ಪ ಅಮ್ಮನ ಪ್ರಾಣ ತೆಗೆಯೋ ಮೂಲಕ. ಸೊ ಒಂದು, ಸರಿಯಾದ ಆಯ್ಕೆ ಆಗಿರಲಿಲ್ಲ ಅನ್ನೋದು. ಮತ್ತು ಎರಡನೇದೇನು ಅಂದರೆ, ನಾವು ಎಲ್ಲೋ ಒಂದು ಕಡೆ ಮಕ್ಳಿಗೆ ಕಂಡೀಷನ್ ಮಾಡಿ ಬಿಟ್ಬಿಟ್ಟಿರೋದ್ರಿಂದ, ಇಂಜಿನಿಯರಿಂಗ್ ಮಾಡಿದ್ರೇ ಜೀವನ ಸುಭದ್ರ, ಮೆಡಿಕಲ್ ಮಾಡಿದ್ರೇ ನಿನ್ನ ಲೈಫ್ ಚೆನ್ನಾಗಿರುತ್ತೆ ಅನ್ನೋದ್ರಿಂದ ನಾವೇನು ಮಾಡಿದ್ದೀವಿ, ಮಕ್ಳಿಗೆ ಆ ಕ್ಷೇತ್ರಕ್ಕೆ ನೀವು ಹೋಗಲಿಲ್ಲ ಅಂದರೆ ನೀನು ಫೇಲ್ಯೂರ್ ಅನ್ನೋ ಒಂದು ಇಂಡೈರೆಕ್ಟ್ ಮೆಸೇಜ್ ಮಕ್ಳಿಗೆ ಕೊಟ್ಬಿಡ್ತೀವಿ. ಹಾಗಾಗಿ ಮಕ್ಳಿಗೆ ಅದು ಆಸಕ್ತಿ ಇರಲಿ ಬಿಡಲಿ, ಕಷ್ಟನೋ ಏನೋ, ಒಟ್ಟಲ್ಲಿ ಅಲ್ಲಿಗೆ ಹೋಗಿ ದೇ ವಾಂಟ್ ಟು ಪ್ರೂವ್ ದೆಮ್ಸೆಲ್ಸ್, ದೇ ವಾಂಟ್ ಟು ಬಿ ಅಕ್ಸೆಪ್ಟೆಡ್ ಬೈ ದೇರ್ ಓನ್. ಇದು ನಾವು ನೋಡಿ, ನಾವೇ ಸೃಷ್ಟಿ ಮಾಡೋ ಪ್ರೆಷರು ಮಕ್ಕಳಲ್ಲಿ. ಯಾರು ಹೇಳಿದ್ರು ಇಂಜಿನಿಯರಿಂಗ್ ಮಾಡಿದ್ರೆ ಮಾತ್ರ ಮಕ್ಕಳು ಭವಿಷ್ಯ ಚೆನ್ನಾಗಿರುತ್ತೆ ಅಂತ? ಈಗ ಒಂದು 4-5 ತಿಂಗಳಿಂದ ನೀವು ನ್ಯೂಸ್ ಪೇಪರ್ಲಿ ಓದಿರ್ಬೋದು, IIT ಬಾಂಬೆ, ಒನ್ ಆಫ್ ದ ಪ್ರೀಮಿಯರ್ IITs, ಅಲ್ಲಿ ಓದಿರೋ ಮಕ್ಕಳಿಗೆ ಅಂದರೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಅವರಲ್ಲೂ ಸಹ 30% ಮಕ್ಕಳಿಗೆ ಪ್ಲೇಸ್ಮೆಂಟ್ ಸಿಗಲಿಲ್ಲ. ಇಫ್ IIT ಕೆನಾಟ್ ಗ್ಯಾರಂಟಿ ಪ್ಲೇಸ್ಮೆಂಟ್ ಫಾರ್ ಯುವರ್ ಕಿಡ್ಸ್, ಇಫ್ ದೇ ಕೆನಾಟ್ ಸೆಕ್ಯೂರ್ ಯುವರ್ ಕಿಡ್ಸ್ ಫ್ಯೂಚರ್, ಇನ್ನು ಯಾವ ಸಂಸ್ಥೆ ಮಾಡೋಕ್ಕೆ ಸಾಧ್ಯ ಇದೆ? ಹಾಗಾಗಿ ನಾನು ಹೇಳ್ತೀನಿ, ಒಂದು, ನಿಮ್ಮ ಮಕ್ಕಳಿಗೆ ಏನು ಸೂಕ್ತ, ಯಾವುದು ಸೂಕ್ತವಾದ ಆಯ್ಕೆ, ಇದ್ರ ಬಗ್ಗೆ ಸರಿಯಾಗಿ ಅವ್ರಿಗೆ ಮಾರ್ಗದರ್ಶನ ಕೊಡಿ. ಒಂದು ವೇಳೆ ನಿಮ್ಮ ಕೈಲಿ ಆಗಲಿಲ್ಲ ಅಂತ ಇಟ್ಕೊಳ್ಳಿ,
ಯಾರೋ ನಂತರ ಕರಿಯರ್ ಕೌನ್ಸಿಲ್ ಹತ್ರ ಕರ್ಕೊಂಡು ಹೋಗಿ ಒಂದು ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ ಮಾಡಿ, ಇದೇನಾಗುತ್ತೆ ಮಕ್ಕಳ ಒಂದು ಪರ್ಸ್ನಾಲಿಟಿ ಟ್ರೈಟು, ಅವರ ಕರಿಯರ್ ಇಂಟ್ರೆಸ್ಟ್ ಎಲ್ಲಿದೆ, ಮತ್ತು ಅವರ ಆಪ್ಟಿಟ್ಯೂಡ್ ಸ್ಟ್ರೆಂತ್ ಎಲ್ಲಿದೆ, ಲಿಮಿಟೇಷನ್ ಎಲ್ಲಿದೆ, ಮತ್ತು ಅವ್ರ ಕಲಿಕಾ ಸಾಮರ್ಥ್ಯ ಯಾವ ಕ್ಷೇತ್ರದಲ್ಲಿ ಜಾಸ್ತಿ ಇದೆ, ಇದೆಲ್ಲ ಅರ್ಥ ಮಾಡಿಕೊಂಡು ಅವ್ರಿಗೆ ಸೂಕ್ತವಾದ ಕರಿಯರ್ ಆಯ್ಕೆ ಯಾವುದು ಅನ್ನೋದು ಹೇಳುತ್ತೆ. ಎರಡನೇದು, ಒಂದ್ಸಲಿ ನಮಗೆ ಆಯ್ಕೆ ಫಿಕ್ಸ್ ಆದಮೇಲೆ ನಮಗೆ ಸುಮಾರು ಟೈಮ್ ಇರುತ್ತೆ. ಆ ಟೈಮ್ನಲ್ಲಿ ಮಕ್ಕಳು ಆ ಕ್ಷೇತ್ರಕ್ಕೆ ಏನು ಬೇಕೋ ಆ ರೀತಿ ತಯಾರಿ ಮಾಡ್ಕೋಬೇಕು. ಯಾಕೆಂದರೆ ಇವತ್ತಿನ ಜಾಬ್ ಮಾರ್ಕೆಟ್ ಈಸ್ ಆಲ್ ಅಬೌಟ್ ಪ್ರಿಪ್ರೇಷನ್. ಯಾರು ಚೆನ್ನಾಗಿ ಪ್ರಿಪೇರ್ ಆಗಿರ್ತಾರೆ ಅವ್ರಿಗಷ್ಟೇ ಜಾಬ್ ಮಾರ್ಕೆಟ್ನಲ್ಲಿ ಅವಕಾಶ ಸಿಗುತ್ತೆ. ಕ್ಯಾಶುವಲ್ ಅಪ್ರೋಚ್ ಮಾಡಿದವ್ರಿಗೆ ನೀವು ಏನೇ ಮಾರ್ಕ್ಸ್ ತೊಗೊಳ್ಳಿ, ಯಾವುದೇ ಡಿಗ್ರಿ ಮಾಡಿರಲಿ, ನಿಮಗೆ ಇನ್ನು ಮುಂದೆ ಕೆಲಸ ಸಿಗೋ ಚಾನ್ಸಸ್ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಪೋಷಕರಲ್ಲಿ ನನ್ನ ಕೋರಿಕೆ ಏನು ಅಂದರೆ, ಇಂಥ ಘಟನೆನ ನಾವು ಮಕ್ಕಳನ್ನ ಸುಲಭವಾಗಿ ಬಂದ್ಬಿಡ್ಬೋದು, ಎಂಥ ಮಗನ ಅಪ್ಪ ಅಮ್ಮನೇ ಕೊಂದ್ಬಿಟ್ಟ ಅಂತ. ಆದರೆ ಎಲ್ಲೋ ಒಂದು ಕಡೆ ಕನ್ನಡಲ್ಲಿ ನಮ್ಮ ಮುಖ ನಾವು ನೋಡಿಕೊಂಡಾಗ ಒಂದು ಹಂತಕ್ಕೆ ಟು ಎ ವೆರಿ ಮೇಜರ್ ಎಕ್ಸ್ಟೆಂಟ್ ಇದಕ್ಕೆ ನಾವೇ ಕಾರಣ ಅನಿಸುತ್ತೆ. ನಾವು ಒಂದಾಗ ಅಪ್ಪ ಅಮ್ಮ, ಪೋಷಕರು, ಟೀಚರ್ಗಳು, ಸಮಾಜ ಕೂಡ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಸೂಕ್ತವಾದ ಆಯ್ಕೆನ ಮಾಡೋಕ್ಕೆ ಸಹಕಾರ ನೀಡಿ, ಮತ್ತು ಅವ್ರು ಆಯ್ಕೆ ಮಾಡ್ಕೊಂಡ್ಮೇಲೆ ಅದಕ್ಕೆ ತಯಾರಿ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಯಾವ ರೀತಿ ಮಾರಲ್ ಫಿನಾನ್ಷಿಯಲ್ ಸಪೋರ್ಟ್ ಬೇಕೋ ಅದನ್ನು ಕೊಡಿ. ಇಂಜಿನಿಯರಿಂಗ್ ಇಸ್ ನಾಟ್ ದ ಓನ್ಲಿ ಡೊಮೈನ್ ವೇರ್ ಯು ಕ್ಯಾನ್ ಬಿ ಸಕ್ಸಸ್ಫುಲ್. ದೇರ್ ಆರ್ ಎನ್ ನಂಬರ್ ಆಫ್ ಚಾಯ್ಸಸ್. ಇವತ್ತೇನಾಗಿದೆ, ನಿಮಗೆ ಟೆಕ್ನಾಲಜಿ ಎಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂದರೆ, ಸಮಥಿಂಗ್ ಲೈಕ್ ಕ್ವಾಂಟಮ್ ಕಂಪ್ಯೂಟಿಂಗ್ ಆರ್ AML ಅಥವಾ ರೋಬೋಟಿಕ್ಸ್, ಆಟೋಮೇಷನ್, ಇವೆಲ್ಲ ಇದು ಬಿಸ್ನೆಸ್ ಅಥವಾ ಕಾರ್ಪೊರೇಟ್ ವರ್ಲ್ಡ್ನ ಎಲ್ಲ ಆಯಾಮಗಳನ್ನ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಹೊಸ ಹೊಸ ಥರ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದೆ. ನಿಮಗೆ ಟೆಕ್ನಿಕಲ್ ಸ್ಕಿಲ್ಸ್ ಎಷ್ಟು ಮುಖ್ಯನೋ ಅದಕ್ಕಿಂತನೂ ಅಥವಾ ಅಷ್ಟೇ ಮುಖ್ಯವಾದದ್ದು ನಿಮ್ಮ ಸಾಫ್ಟ್ ಸ್ಕಿಲ್ಸ್ ಅಥವಾ ಫಂಕ್ಷನಲ್ ಸ್ಕಿಲ್ಸ್ ಅಥವಾ ಹ್ಯೂಮನ್ ಸ್ಕಿಲ್ಸ್ ಅಂತೀವಿ. ಹಾಗಾದರೆ ಮಕ್ಕಳನ್ನ ಇದನ್ನೆಲ್ಲ ಕಲಿಯೋದಕ್ಕೆ ಒಂದು ಪೂರಕವಾದ ವಾತಾವರಣ ಮನೆಯಲ್ಲಿ ಸೃಷ್ಟಿ ಮಾಡಿ ಸರಿಯಾದ ಆಯ್ಕೆ ಮಾಡಿಕೊಂಡು ತಯಾರಿ ಮಾಡಿಕೊಂಡ್ರೆ ಖಂಡಿತ ಅವ್ರಿಗೆ ಜಾಬ್ ಮಾರ್ಕೆಟಲ್ಲಿ ಉತ್ತಮವಾದ ಯಶಸ್ಸು ಸಿಕ್ಕೇ ಸಿಗತ್ತೆ. ಮತ್ತು ಅದು ಸಿಕ್ಕಿರೋ ಯಶಸ್ಸನ್ನ ಅವರು ಲಾಂಗ್ ಟರ್ಮ್ನಲ್ಲಿ ಸಸ್ಟೈನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗುತ್ತೆ. ಯೋಚನೆ ಮಾಡಿ ಇದ್ರ ಬಗ್ಗೆ. ಇಂಥ ದುರ್ಘಟನೆಗಳು ನಮ್ಮ ಸಮಾಜದಲ್ಲಿ ಆಗ್ತಾ ಇದೆ ಈಗಿನ ಕಾಲದಲ್ಲೂ ಅಂದರೆ ನಾವೆಲ್ಲ ನಿಜವಾಗ್ಲೂ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕು. ಒಂದು ಮಗು ತನ್ನ ಹೆತ್ತವ್ರನ್ನೇ ನಾನು ಪ್ರಾಣ ತೆಗಿಯೋಕ್ಕೆ ಯಾಕೆ ಆ ಮಟ್ಟಕ್ಕೆ ಅವ್ನು ಹೋದ ಅಂದರೆ ಸೈಕಾಲಜಿಯವರು ಅನಲೈಸ್ ಮಾಡಿ ನೋಡ್ಬೋದು. ಬಟ್ ನನಗನ್ಸಿದ್ದು ಎಲ್ಲೋ ಒಂದು ಕಡೆ ನಾವು ಸಮಾಜದ ಬೇರೆ ವರ್ಗದವ್ರು ನಾವು ಎಲ್ಲ ಅದಕ್ಕೆ ಕಾರಣೀಭೂತರಾಗ್ಬಿಟ್ರ ಅಂತ. ಈ ನನ್ನ ವಿಚಾರ ನಿಮಗೆ ಇಷ್ಟ ಆದರೆ ನಿಮ್ಮ ಮಕ್ಕಳನ್ನ ದಯವಿಟ್ಟು ಒಂದು ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ ಮಾಡಿಸಿ ಅವ್ರಿಗೆ ಸೂಕ್ತವಾದ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡಿ. ಆ ನಿಟ್ಟಿನಲ್ಲಿ ನಿಮಗೆ ನನ್ನ ಒಂದು ಸರ್ವಿಸ್ ಬೇಕು ಅಂದರೆ ಈ ಕೆಳಗೆ ಕಾಣೋ ನನ್ನ ನಂಬರಲ್ಲಿ ನನ್ನ ಸಂಪರ್ಕ ಮಾಡಿ. ಐ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯುವರ್ ಕಿಡ್ಸ್ ವಿತ್ ವಾಟ್ ಈಸ್ ರೈಟ್ ಫಾರ್ ದರ್ ಬ್ರೈಟ್ ಕರಿಯರ್ ಆ್ಯಂಡ್ ಫ್ಯೂಚರ್. ಥ್ಯಾಂಕ್ ಯು. ನಾನು ಪ್ರೊಫೆಸರ್ ಶಂಕರ್ ಬೆಳ್ಳೂರ್, ಕರಿಯರ್ ಕೌನ್ಸಿಲರ್.